ನಮಸ್ಕಾರ ಕಲಬುರಗಿ ರೌಂಡಪ್ಗೆ ಸ್ವಾಗತ. ನಾನು ಶುಭಾ ಎಂಪಲ್. ಬನ್ನಿ ಕ್ವಿಕ್ ಆಗಿ ನೋಡೋಣ ಇವತ್ತಿನ ಪ್ರಮುಖ ಸುದ್ದಿಗಳನ್ನ. ಭಾರತೀಯ ಜನತಾ ಪಕ್ಷದ ಕಲಬುರಗಿ ಜಿಲ್ಲೆ ಗ್ರಾಮಾಂತರ ಅಧ್ಯಕ್ಷರಾಗಿ ಬಿಜೆಪಿ ಮುಖಂಡ ಅಶೋಕ್ ಬಗ್ಲಿ ಅವರನ್ನು ನೇಮಕ ಮಾಡಲಾಯಿತು. ಇಂದು ಕಲಬುರಗಿಯ ನಗರದ ಬಿಜೆಪಿ ಕಚೇರಿಯಲ್ಲಿ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ನಿಕಟಪೂರ್ವ ಅಧ್ಯಕ್ಷರಾದ ಶಿವರಾಜ್ ಕುಮಾರ್ ಪಾಟೀಲ್ ರದ್ದೇವಾಡಿ, ಶಾಸಕ ಬಸವರಾಜ್ ಮತ್ತಿಮೂಡ್ ಹಾಗೂ ಬಿಜೆಪಿ ನಾಯಕರು ಅಶೋಕ್ ಬಗ್ಲಿ ಅವರಿಗೆ ಪಕ್ಷದ ಧ್ವಜ ನೀಡಿ ಶುಭ ಹಾರೈಸಿದರು. भारतीय जनता पक्ष के भारतीय जनता पक्ष के भारत माता की ವಿಧಾನಸಭಾ ಕ್ಷೇತ್ರದ ವೈದ್ಯ ಒಬ್ಬರು ಅಧ್ಯಕ್ಷರನ್ನು ಚುನಾವಣೆ ಮಾಡಿದ್ವಿ. ಅದರಲ್ಲೂ ಚುನಾಯಿತ ಆದಂಥ ಪ್ರತಿನಿಧಿಗಳ ಹೆಸರು ಹೇಳ್ತೀವಿ. ಕಲಬುರಗಿ ಗ್ರಾಮಾಂತರ ತಾಲೂಕದ್ದು ಶ್ರೀ ಗಂಗಪ್ಪ ಗೌಡ ಬೋಧನವರು, ಶಹಬಾದ್ ಮಂಡಲ ಅಧ್ಯಕ್ಷರಾಗಿ ಶ್ರೀ ನಿಂಗಣ್ಣ ಹುಳುಗೊಳ್ಕರ್, ಜವರ್ಗಿ ಮಂಡಲ ಅಧ್ಯಕ್ಷರಾಗಿ ಶ್ರೀ ದೇವೇಂದ್ರ ಮುತ್ಕೋಡ್ ಜವರ್ಗಿ, ಆಮೇಲೆ ಚಿತ್ತಾಪುರದ ಶ್ರೀ ರವೀಂದ್ರ ಸಜ್ಜನ್ ಶೆಟ್ಟಿ, ಸೇಡಂದು ಶ್ರೀ ಶಿವಶರಣಪ್ಪ ಶಂಕರ್, ಚಿಂಚೋಳಿದು ಶ್ರೀ ವಿಜಯ್ ಕುಮಾರ್ ಜಂಟಿ. ಅಫ್ಜಲ್ಪುರ್ ಮತ್ತು ಆಳಂದು ಆ ಪ್ರಕ್ರಿಯೆಯಲ್ಲಿ ಅಲ್ಲಿ ಅಡ್ಯಾಕ್ಟ್ ಮಾಡಬೇಕಾಗಿದೆ. ಯಾಕಂದರೆ ಅಲ್ಲಿ ಸದಸ್ಯತ್ವ ಸಂಖ್ಯೆ ಕಡಿಮೆ ಇದ್ದಕ್ಕಾಗಿ ಅಲ್ಲಿ ಚುನಾವಣೆ ಆಗಿಲ್ಲ. ಅದು ಅಡ್ಯಾಕ್ಟ್ ಕಮಿಟಿ ಆಗ್ತದೆ, ಕೆಲವು ದಿನಗಳು ಇದು ಮಾಡ್ತೀವಿ. ಅದೇ ಥರ ಗ್ರಾಮಾಂತರ ಕಲಬುರಗಿ ಅಧ್ಯಕ್ಷರ ಚುನಾವಣೆ ಆಯಿತು. ಅದರಲ್ಲಿ ಆಳಂದ ಮತ್ತು ಅಫ್ಜಲ್ಪುರ್ ಅವೆರಡು ಅಡ್ಯಾಕ್ಟ್ ಮಾಡೋದಿದೆ. ಕಲಬುರಗಿ ಗ್ರಾಮಾಂತರದ ಜಿಲ್ಲಾ ಅಧ್ಯಕ್ಷರಿಗಾಗಿ ಚುನಾವಣೆ ಆಯಿತು. ಅದರಲ್ಲಿ ಸರ್ವಾನುಮತದಿಂದ ಎಲ್ಲರೂ 2-3 ತಿಂಗಳ ಕೇಳಿ ಎಲ್ಲರದ್ದು ಒಪಿನಿಯನ್ ಮಾಡಿ ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮದಲ್ಲಿ ಅಮೃತ ಸ್ನಾನ ಮಾಡಲು ಕೋಟ್ಯಾಂತರ ಜನರು ತೆರಳಿದ್ದಾರೆ. ಈ ವೇಳೆ ಕಾಲು ತುಳಿತ ನಡೆದಿದೆ ಎಂದು ಹೇಳಲಾಗುತ್ತಿದ್ದು, ಘಟನೆಯಿಂದ ಕನ್ನಡಿಗರು ಆತಂಕಕ್ಕೆ ಒಳಗಾಗಿದ್ದಾರೆ. ಇಂದು ಮೌನಿ ಅಮಾವಾಸ್ಯೆ ಹಿನ್ನೆಲೆ ಅಮೃತ ಸ್ನಾನದ ವೇಳೆ ಕಾಲು ತುಳಿತ ಘಟನೆ ಜರುಗಿದ್ದು, ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಯಲಕಪಳ್ಳಿ ಗ್ರಾಮದ ಶಾಂತಗೌಡ ಪೊಲೀಸ್ ಮತ್ತು ರಮೇಶ್ ಹುನ್ನಳ್ಳಿ, ಸೋಮಶೇಖರ್, ವಿಜಯಕುಮಾರ್ ಸ್ನೇಹಿತರು ಇಂದು ಪುಣ್ಯಸ್ನಾನ ಮಾಡಿ ಸುರಕ್ಷಿತವಾಗಿ ಮರಳಿದ್ದಾರೆ. ಈ ಕುರಿತು ಸ್ಥಳದಿಂದಲೇ ವಿಡಿಯೋ ಮಾಡುವ ಮೂಲಕ ಮಾಹಿತಿ ನೀಡಿ ಯಾತ್ರಿಕರು ತಾವು ಅಮೃತ ಸ್ನಾನ ಮಾಡಿದ ಸ್ಥಳದಿಂದ 5 ಕಿಲೋಮೀಟರ್ ದೂರದಲ್ಲಿ ಕಾಲು ತುಳಿತ ಘಟನೆ ಜರುಗಿದೆ ಎಂದು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ನಮಸ್ಕಾರ. ಚಿಂಚೋಳಿ ತಾಲೂಕು ಗ್ರಾಮ ಎಲ್ಲ ಒಳ್ಳೆಯ ರೀತಿಯಲ್ಲಿ ನಮ್ಮೆಲ್ಲ ದರ್ಶನ ಆಗೈತಿ. ಬೆಳಗ್ಗೆ ಸ್ನಾನ ಮಾಡಿದ್ರು, ಯಾವುದೂ ಆತಂಕ ಎಲ್ಲ ಏನಿಲ್ಲ. ಸುಮ್ಮನೆ ಜನ ಸುಮ್ಮನೆ ಗಾಬರಿ ಆಗಿದ್ದಾರೆ, ಏನೂ ಆಗಿಲ್ಲ, ಎಲ್ಲ ಒಳ್ಳೆ ಚೆನ್ನಾಗೈತಿಲ್ಲ. ಎಲ್ಲ ಬೆಳಗ್ಗೆನೇ ಎಲ್ಲ ನಾವು ಸ್ನಾನ ಮುಗಿಸ್ಕೊಂಡು ಇವಾಗ ನಾವು ಹೊರಗೆ ಬಂದಿದ್ದೀವಿ. ಎಲ್ಲ ತೊಗೊಳ್ತಿಲ್ಲ, ಎಲ್ಲ ಊಟ ಮಾಡಿರ್ತೀವಿ. ಬೆಳಗ್ಗೆ ನಾವು ಎಲ್ಲ ಸ್ನಾನ ಮಾಡಿ ಸೂರ್ಯ ಸ್ನಾನ ಇಂಥ ಭಾಗ್ಯ ನಮಗೂ ಸಿಗಿಲ್ಲ. ಹೇಗಿದ್ದರವಾಗ ಒಂದು ಇದು ನೋಡೋಕ್ಕಾಯ್ತು ನಮ್ಮಿಂದ. ಹರ ಹರ ಮಹಾದೇವ್. ನಾವು ಭಾಳ ದಿನದಿಂದ ನಮಗೂ ಹೇಳಿದ್ದೀವಿ, ನಮ್ಮ ಹಿರಿಯರು ಹೇಳ್ತಿದ್ರು. ಅದೇ ರೀತಿ ನಾವು ಈ ಪುಣ್ಯಸ್ನಾನ ಮಾಡಬೇಕಂತ ಆಸೆ ಇಟ್ಕೊಂಡು ಭಾಳ ಆಸೆ ಇಟ್ಕೊಂಡು ಇಲ್ಲಿಗೆ ಬಂದಿದ್ದೀವಿ. ನಾವು ಭಾಳ ಹೊಸ ಅನುಭವ ಆಯಿತು. ಇಲ್ಲಿ ಸ್ನಾನ ಮಾಡಿದ ನಂತರ ಈ ಜನಕ್ಕೆ ನೋಡಿ ಏನೋ ಆಗಿರ್ಬೋದು ಅಂತ ನನಗೂ ಭಯ ಬಿದ್ದಿತ್ತು. ಬಟ್ ಎಲ್ಲ ಸ್ನಾನ ಮಾಡೋಕ್ಕೆ ಭಾಳ ಸರಿಯಾಗಿ ಅನ್ಸೋದು ನಮ್ಗೆ. ಎಷ್ಟೇ ಜನ ಇದ್ದರೂ ನಮ್ಗೆ ಯಾವುದೇ ರೀತಿ ಏನೂ ತೊಂದರೆ ಇಲ್ಲದೆ ಸುಗಮವಾಗಿ ಬಂದಿದ್ದೇವೆ. ಅದೇ ರೀತಿ ಯಾವ ಬಂದ್ರಿ ನೀವು? ನಾವು ಮೊನ್ನೆ 26 ತಾರೀಕು ಬಂದಿದ್ದೇವೆ ಅಲ್ಲಿಂದ. ಅಲ್ಲಿಂದು ಒಂದು ರಾತ್ರಿ ಯಾವುದೋ ನಾಗ್ಪುರಲ್ಲಿ ಸ್ಟೇ ಮಾಡಿದ್ವಿ. 2ನೇ ರಾತ್ರಿ ದೇವನಾಗಿ ಸ್ಟೇ ಮಾಡಿದ್ವಿ. ಇಲ್ಲ ನಿಮ್ಗೆ ಹೆಂಗೆ ಅನಿಸುತ್ತೆ? ನಿಮಗೆಲ್ಲ ಒಳ್ಳೆ ಸರಿಯಾಗಿ ಅನಿಸುತ್ತದ? ಯಾವುದೇ ರೀತಿಲಿ ಇದು ಇಲ್ಲ, ಎಲ್ಲ ರೀತಿಲಿ ಸರಿಯಾಗದ, ಎಲ್ಲ ವ್ಯವಸ್ಥೆ ಸರಿಯಾಗದ. ಒಂದು ರೀತಿಯಲ್ಲಿ ಥ್ಯಾಂಕ್ಸ್ ಹೇಳ್ಬೇಕು ನಾವು ಉತ್ತರ ಪ್ರದೇಶ ಸರ್ಕಾರ. ಲೋಕಾಯುಕ್ತ ಅಧಿಕಾರಿಗಳಿಂದ ಕಲಬುರಗಿ ಜಿಲ್ಲೆಯ ಸೇಡಂ ತಹಶೀಲ್ದಾರ್ ಕಚೇರಿಯಲ್ಲಿ ಸಾರ್ವಜನಿಕರಿಂದ ಅಹವಾಲು ಸ್ವೀಕರಿಸಲಾಯಿತು. ಸಭೆಯಲ್ಲಿ ಭಾಗವಹಿಸಿದ ಸಾರ್ವಜನಿಕರು ಪಿಂಚಣಿ ಹಣ ಬಾರದಿರುವುದು ಸೇರಿದಂತೆ ವಿವಿಧ ಸಮಸ್ಯೆಗಳನ್ನು ಅಧಿಕಾರಿಗಳ ಮುಂದಿಟ್ಟರು. ಲೋಕಾಯುಕ್ತ ಅಧಿಕಾರಿಗಳು ಯಾವುದೇ ಅರ್ಜಿಗಳನ್ನು ವಿಳಂಬ ಮಾಡದಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಕೆಳಗೆ ಹೇಳಿ ಹೋಗ್ಬೇಕಲ್ಲ, ಒಂದು ಲಿಸ್ಟ್ ಮಾಡಿ ಅಂತ ಲೆಟರ್ ಕೊಟ್ಟಿದ್ದೀನಿ.
ಎಲ್ಲ ಕೊಟ್ಟು ಒಂದು ಲಿಫ್ಟ್ ಮಾಡ್ರಿ ಯಾರು ಮೀಟಿಂಗ್ ಮಾಡ್ತಾರೆ ಇನ್ನೊಂದು ಏನಾಗಿದೆ ಅಂದರೆ ಇನ್ನೊಂದೇನಂದರೆ ಸಾರ್ವಜನಿಕರು 7 ಗಂಟೆಯಿಂದ 9 ಗಂಟೆ ತನಕ ಇರ್ತಾರೆ. ಅಂದರೆ ನೀವು CCTV ಫುಟೇಜ್ ತೆಗೆದು ನೋಡ್ರಿ, ಗೊತ್ತಾಗುತ್ತೆ ಇವ್ರದ್ದು ಎಂಥ ಆಡಳಿತ ಎಂಥದಿದೆ. ಅಲ್ಲ ಸರ್, ಪಬ್ಲಿಕ್ ಕಲಬುರಗಿ ನಗರದ ಎಪಿಎಂಸಿ ಮಾರುಕಟ್ಟೆಯಲ್ಲಿರುವ ಕೃಷಿಯೇತರ ಅಂಗಡಿಗಳ ತೆರವುಗೊಳಿಸುವಂತೆ ಒತ್ತಾಯಿಸಿ ನಗರದಲ್ಲಿ ವಿನೂತನ ಪ್ರತಿಭಟನೆ ನಡೆಸಲಾಯಿತು. ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಹೋರಾಟ ಸಮಿತಿ ನೇತೃತ್ವದಲ್ಲಿ ನಗರದ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಲ್ಲಿ ಪತ್ರ ಚಳುವಳಿ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ ಹೋರಾಟಗಾರರು ಇಷ್ಟು ದಿವಸ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಪ್ಲಾಸ್ಟಿಕ್, ಕಿರಾಣಿ ಅಂಗಡಿ, ಎಲೆಕ್ಟ್ರಿಕಲ್ ಅಂಗಡಿಗಳು ಹಾವಳಿ ಇತ್ತು. ಹೊಸದಾಗಿ ಡ್ರಗ್ಸ್ ಮಾರಾಟ ಮಳಿಗೆಗಳು ಪ್ರಾರಂಭವಾಗಿವೆಂದು ದೂರಿದರು. चाय पिलाना बोले तो हाई ಜೇವರ್ಗಿ ಮತ್ತು ಯಡ್ರಾಮಿ ಅವಳಿ ತಾಲೂಕಿನಲ್ಲಿ ನಡೆದ ವಿದ್ಯಾರ್ಥಿನಿಯರ ಮೇಲಿನ ಲೈಂಗಿಕ ದೌರ್ಜನ್ಯ ಪ್ರಕರಣ ಖಂಡಿಸಿ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ತಿನ ತಾಲೂಕಾ ಘಟಕದ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಪರಿಷತ್ ರಾಜ್ಯ ಸಹ ಕಾರ್ಯದರ್ಶಿ ಹನುಮಂತ ಬಗಲಿ ಮಾತನಾಡಿ, ಜೇವರ್ಗಿ ಮತ್ತು ಯಡ್ರಾಮಿ ಅವಳಿ ತಾಲೂಕಿನಲ್ಲಿ ಲೈಂಗಿಕ ದೌರ್ಜನ್ಯ ಮತ್ತು ಅತ್ಯಾಚಾರ ಪ್ರಕರಣಗಳು ಹೆಚ್ಚಾಗಿದ್ದು, ಇದರಿಂದ ವಿದ್ಯಾರ್ಥಿನಿಯರ ಸಮುದಾಯದಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿದೆ. ಇದಕ್ಕೆ ಇಲ್ಲಿನ ಶಾಸಕರು ಮತ್ತು ಅಧಿಕಾರಿಗಳು ನೇರ ಹೊಣೆಯಾಗಿದ್ದಾರೆ ಎಂದು ಆರೋಪಿಸಿದರು. ಶಾಲಾ ಕಾಲೇಜುಗಳ ಕ್ಯಾಂಪಸ್ನಲ್ಲಿ ವಿದ್ಯಾರ್ಥಿನಿಯರು ಸುರಕ್ಷತೆ ಹೆಚ್ಚಿನ ಒತ್ತು ನೀಡಬೇಕು, ಆರೋಪಿಗಳಿಗೆ ಕಠಿಣ ಶಿಕ್ಷೆ ಗುರಿಪಡಿಸಬೇಕು ಎಂದು ಆಗ್ರಹಿಸಿದರು. ಇವಾಗಿದ್ದು ಇವತ್ತಿನ ಪ್ರಮುಖ ಸುದ್ದಿಗಳು. ಮತ್ತೆ ನಾಳೆ ಭೇಟಿಯಾಗೋಣ. ಕಲಬುರಗಿ ರೌಂಡಪ್ ಅಲ್ಲಿ ನಮಸ್ಕಾರ.